2008ರಲ್ಲಿ ನಡೆದ ಒಂದು ಜೋಡಿ ಕೊಲೆ ಇಡೀ ದೇಶವನ್ನೇ ಅಕ್ಷರಶಃ ಅಲ್ಲಾಡಿಸ್ಬಿಟ್ಟಿತ್ತು. ವರ್ಷಗಳು ಉರುಳಿದ್ರೂ ಉತ್ತರಗಳಿಗಿಂತ ಪ್ರಶ್ನೆಗಳೇ ಹೆಚ್ಚಾಗಿರುವ ಈ ಕೇಸ್ ಇವತ್ತಿಗೂ ಒಂದು ದೊಡ್ಡ ಮಿಸ್ಟ್ರಿಯಾಗಿಯೇ ಉಳಿದಿದೆ. ಬನ್ನಿ, ಆರುಷಿ ಹೇಮರಾಜ್ ಕೊಲೆ ಪ್ರಕರಣ ಅಂತಾನೆ ಪ್ರಸಿದ್ಧವಾದ ಆ ನೋಯ್ಡಾ ಡಬಲ್ ಮರ್ಡರ್ ಕೇಸ್ನ ಆಳಕ್ಕೆ ಇಳಿದು ನೋಡೋಣ. ಈ ಕೇಸ್ನ ತಿರುಳೇನ್ ಗೊತ್ತಾ? ಸಿಂಪಲ್. ಒಂದೇ ರಾತ್ರಿ, ಒಂದೇ ಮನೆ ಮತ್ತು 2 ಸಾವುಗಳು. ಕೇಳೋಕಿದು ತುಂಬಾ ಸರಳ ಅನ್ಸ್ಬೋದಲ್ವಾ? ಆದ್ರೆ ಇದೇ 3 ಸಂಗತಿಗಳು ನಮ್ಮ ದೇಶ ಕಂಡ ಅತ್ಯಂತ ಕಾಂಪ್ಲೆಕ್ಸ್ ಅಂದ್ರೆ ಗೊಂದಲಮಯವಾದ ಅಪರಾಧ ಕಥೆಯೊಂದಕ್ಕೆ ಮುನ್ನುಡಿ ಬರೆದು. ಹಾಗಾದ್ರೆ ಈ ಇಡೀ ಕಥೆ ಶುರುವಾಗಿದ್ದು ಎಲ್ಲಿಂದ? ಎಲ್ಲರನ್ನೂ ಬೆಚ್ಚಿಬೀಳಿಸಿದ ಬೆಳಗಿನ ಜಾವದಲ್ಲಿ ನಿಜಕ್ಕೂ ಆಗಿದ್ದೇನೋ? ಬನ್ನಿ, ಮೊದಲು ಆ ಕ್ರೈಮ್ ಸ್ಪಾಟ್ಗೆ ಹೋಗ್ಬರೋಣ. ಅದು ಮೇ 16, 2008. ನೋಯ್ಡಾದಲ್ಲಿ ವಾಸವಿದ್ದ ತಲ್ವಾರ್ ದಂಪತಿಗಳು, ಅವರ ಒಬ್ಬಳೇ ಮಗಳು ಜಸ್ಟ್ 14 ಇಯರ್ಸ್ದ ಆರುಷಿ, ಅವಳು ತನ್ನದೇ ಬೆಡ್ರೂಮ್ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗ್ತಾಳೆ. ಆ ಒಂದು ಘಟನೆ ಅದೇ ಇಡೀ ಕೇಸ್ನ ಸ್ಟಾರ್ಟಿಂಗ್ ಪಾಯಿಂಟ್. ಮನೆಯಲ್ಲಿ ಒಂಥರ ಆತಂಕದ ವಾತಾವರಣ. ಪೊಲೀಸರು ಬಂದಿದ್ದಾರೆ. ಎಲ್ಲರ ಕಣ್ಣುಗಳು ಒಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇದ್ವು. ಯಾರು? ಮನೆಯ ಕೆಲಸದವನಾಗಿದ್ದ ಹೇಮರಾಜ್. ಆದರೆ ಅವನು ಎಲ್ಲೂ ಕಾಣಿಸ್ತಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್. ತಕ್ಷಣವೇ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಏನಂದ್ರೆ, ಹೇಮರಾಜ್ನೇ ಆರುಷಿಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತ. ಆದ್ರೆ ಕಥೆ ಅಷ್ಟು ಸಿಂಪಲ್ ಆಗಿ ಇರಲಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಇನ್ನೊಂದು. ಕೆಲವೇ ಗಂಟೆಗಳಲ್ಲಿ ಈ ಕೇಸಿಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಅಕ್ಷರಶಃ ತನಿಖೆಯ ದಾರಿಯನ್ನೇ ಬದಲಾಯಿಸ್ಬಿಡುತ್ತೆ ಆ ಟ್ವಿಸ್ಟ್. ಕೇವಲ 24 ಗಂಟೆ ಅಷ್ಟರಲ್ಲಿ ಎಲ್ಲವೂ ಉಲ್ಟಾಪಲ್ಟಾ. ನೋಡಿ, ಮೇ 16ಕ್ಕೆ ಆರುಷಿಯ ಡೆಡ್ ಬಾಡಿ ಸಿಗುತ್ತೆ. ಮರುದಿನ ಅಂದ್ರೆ ಮೇ 17ರಂದು ಎಲ್ಲರೂ ಯಾರನ್ನ ಮುಖ್ಯ ಶಂಕಿತ ಅಂದ್ಕೊಂಡಿದ್ರೋ ಆ ಹೇಮರಾಜನ ಶವ ಸಿಗುತ್ತೆ. ಎಲ್ಲಿ ಗೊತ್ತಾ? ಅದೇ ಮನೆಯ ಬೀಗ ಹಾಕಿದ್ದ ಟೆರೆಸ್ ಮೇಲೆ. ನಿನ್ನೆವರೆಗೂ ಕೊಲೆಗಾರ ಅಂತಿದ್ದ ವ್ಯಕ್ತಿ ಇವತ್ತು 2ನೇ ವಿಕ್ಟಿಮ್ ಆಗಿದ್ದ. ತನಿಖಾಧಿಕಾರಿಗಳಿಗಂತೂ ತಲೆ ತಿರುಗಿ ಹೋಗಿತ್ತು. ಅಯ್ಯೋ, ದುರದೃಷ್ಟ ಅಂದ್ರೆ ಇದೇನೇಮೋ. ಈ ಕೇಸ್ನ ಶುರುವಿನಿಂದಲೇ ತನಿಖೆಯಲ್ಲಿ ಒಂದಾದ್ಮೇಲೆ ಒಂದು ದೊಡ್ಡ ದೊಡ್ಡ ತಪ್ಪುಗಳು ನಡೀತಾ ಹೋದ್ವು. ಮುಂದೆ ವರ್ಷಗಟ್ಲೆ ನಡೆದ ಎಲ್ಲಾ ಗೊಂದಲಕ್ಕೂ ವಿವಾದಕ್ಕೂ ಕಾರಣವಾಗಿದ್ದು ಇದೇ ತಪ್ಪುಗಳು. ಆರಂಭದಲ್ಲಿ ನಡೆದ ತಪ್ಪುಗಳಂತೂ ನಿಜಕ್ಕೂ ಕ್ಷಮಿಸಲು ಸಾಧ್ಯವೇ ಇಲ್ಲ. ಮೊದಲನೇದಾಗಿ, ಕ್ರೈಮ್ ಸೀನನ್ನೇ ಸರಿಯಾಗಿ ಸೀಲ್ ಮಾಡಿಲ್ಲ. ಇದರಿಂದ ಏನಾಯ್ತು? ಮೀಡಿಯಾದವರು, ಸಂಬಂಧಿಕರು, ಅಕ್ಕಪಕ್ಕದವರು ಎಲ್ಲರೂ ಒಳಗೆ ಬಂದು ಹೋಗಿ ಫಿಂಗರ್ ಪ್ರಿಂಟ್ಸ್, ಹೆಜ್ಜೆ ಗುರುತುಗಳಂತ ಅದೆಷ್ಟು ಅಮೂಲ್ಯ ಸಾಕ್ಷ್ಯಗಳು ನಾಶವಾದವು. ಅಷ್ಟೇ ಅಲ್ಲ, ಹೇಮರಾಜ್ನೇ ಕಿಲ್ಲರ್ ಅಂತ ಅವಸರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ರಿಂದ ಪೊಲೀಸರು ಮನೆಯ ಟೆರೆಸ್ ಕಡೆ ಗಮನವನ್ನೇ ಕೊಡ್ಲಿಲ್ಲ. ಒಂದು ವೇಳೆ ಅವರು ಮೊದಲ ದಿನವೇ ಟೆರೆಸ್ ಚೆಕ್ ಮಾಡಿದ್ರೆ ಹೇಮರಾಜ್ ಶವ ಅಂದೇ ಸಿಕ್ತಿತ್ತು. ಬಹುಶಃ ಇಡೀ ತನಿಖೆಯ ದಾರಿನೇ ಬೇರೆ ಇರ್ತಿತ್ತೇನೋ. ಇಲ್ಲಿನ ವಿಪರ್ಯಾಸ ಅಂದ್ರೇನ್ ಗೊತ್ತಾ? ಈ ಕೇಸ್ ತನಿಖೆ ಮಾಡಿದ CBIನಲ್ಲೇ 2 ಟೀಮ್ಗಳು, ಮತ್ತು 2 ಟೀಮ್ಗಳು ಕೊಟ್ಟಿದ್ದು ಸಂಪೂರ್ಣವಾಗಿ ಬೇರೆ ಬೇರೆ ತೀರ್ಮಾನ. ಒಂದು ಟೀಮ್ ಹೇಳುತ್ತೆ, ಇಲ್ಲ, ಹೊರಗಿಂದ ಯಾರೂ ಬಂದಿಲ್ಲ, ಪೋಷಕರೇ ಕೊಲೆ ಮಾಡಿರೋದು ಅಂತ. ಇನ್ನೊಂದು ಟೀಮ್ ಹೇಳುತ್ತೆ, ಇಲ್ಲ, ಪೋಷಕರು ನಿರಪರಾಧಿಗಳು ಅಂತ. ಅಬ್ಬಾ, ಒಂದೇ ಏಜೆನ್ಸಿ, ಆದ್ರೆ 2 ತನಿಖೆ, 2 ಕಥೆಗಳು. ಇದರಿಂದ ಕೇಸ್ನಲ್ಲಿದ್ದ ಗೊಂದಲ ಇನ್ನೂ ಜಾಸ್ತಿ ಆಯ್ತು ಅಷ್ಟೆ. ಈ ಎಲ್ಲ ಗೊಂದಲಗಳಿಂದ ಏನಾಯ್ತು? ಕೊಲೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಥಿಯರಿಗಳು ಹುಟ್ಕೊಳ್ಳೋಕೆ ಶುರುವಾದವು. ಅದರಲ್ಲಿ ಮುಖ್ಯವಾದವುಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇ ಥಿಯರಿ, ಮತ್ತು ಇದು ಅತ್ಯಂತ ವಿವಾದಾತ್ಮಕ ಕೂಡ, ಆನರ್ ಕಿಲ್ಲಿಂಗ್ ಅಥವಾ ಮರ್ಯಾದಾ ಹತ್ಯೆ. ಮೊದಲ CBI ಟೀಮ್ ಹೇಳಿದ್ದು ಇದನ್ನೇ. ಅವರ ಪ್ರಕಾರ ಪೋಷಕರು ಆರುಷಿ ಮತ್ತು ಹೇಮರಾಜ್ ಇಬ್ಬರನ್ನೂ ಒಟ್ಟಿಗೆ ಆಕ್ಷೇಪಾರ್ಹ ಸ್ಥಿತಿಯಲ್ಲಿ ನೋಡಿ ಕೋಪದಲ್ಲಿ ಈ ಕೃತ್ಯ ಎಸಗಿದ್ದಾರೆ ಅಂತ. ಆದ್ರೆ ಇದನ್ನ ನೆನ್ಪಿಟ್ಕೊಳ್ಬೇಕು, ಇದು ಕೇವಲ ಒಂದು ಥಿಯರಿಯಷ್ಟೇ, ಸಾಬೀತಾದ ಸತ್ಯವಲ್ಲ. ಇದಕ್ಕೆ ಕೌಂಟರ್ ಆಗಿ ಪೋಷಕರ ಪರ ವಕೀಲರು ಮುಂದಿಟ್ಟಿದ್ದು ಇಂಟ್ರೂಡರ್ ಥಿಯರಿ, ಅಂದ್ರೆ ಹೊರಗಿನವರ ಪ್ರವೇಶ. ಈ ಥಿಯರಿ ಪ್ರಕಾರ ಹೇಮರಾಜ್ಗೆ ಗೊತ್ತಿದ್ದವರೇ ಮನೆಗೆ ಬಂದಿದ್ರು. ಅವರ ಮಧ್ಯೆ ಏನೋ ಜಗಳವಾಗಿ ಹೇಮರಾಜ್ನ ಕೊಲೆ ಮಾಡಲಾಯಿತು. ದುರದೃಷ್ಟವಶಾತ್ ಆರುಷಿ ಇದನ್ನ ನೋಡ್ಬಿಟ್ಲು. ಹಾಗಾಗಿ ಅವಳನ್ನ ಸಾಕ್ಷಿ ಅಂತ ಮುಗಿಸಿ ಬಂದೋರೇ ಎಸ್ಕೇಪ್ ಆದ್ರು. ಇದು ಅವರ ವಾದ. ಸರಿ, ಈಗ ಈ ಕಥೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೋರ್ಟ್ನಲ್ಲಿ ನಡೆದ ಕಾನೂನು ಹೋರಾಟ ಮತ್ತು ಫೈನಲ್ ವರ್ಡಿಕ್ಟ್ ಏನಿತ್ತು ಅನ್ನೋದನ್ನ ಈಗ ನೋಡೋಣ. ಕೋರ್ಟ್ ಪಯಣದಲ್ಲೂ ತಿರುವುಗಳಿಗೇನೋ ಕಮ್ಮಿ ಇರಲಿಲ್ಲ. 2013ರಲ್ಲಿ ಸ್ಪೆಷಲ್ CBI ಕೋರ್ಟ್ ಸಾಂದರ್ಭಿಕ ಸಾಕ್ಷ್ಯಗಳನ್ನೇ ಆಧರಿಸಿ ಪೋಷಕರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಆದರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ. 4 ವರ್ಷಗಳ ನಂತರ ಅಂದ್ರೆ 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಡುತ್ತೆ. ಸರಿಯಾದ ನಿರ್ಣಾಯಕ ಸಾಕ್ಷ್ಯಗಳೇ ಇಲ್ಲ ಅಂಥೇಳಿ ಪೋಷಕರನ್ನ ಖುಲಾಸೆಗೊಳಿಸುತ್ತೆ.
ಅಷ್ಟೇ. ಇಡೀ ಪ್ರಕರಣ ಮತ್ತೆ ಝೀರೋಗೆ ಬಂದು ನಿಂತುಬಿಡ್ತು. ಹೈಕೋರ್ಟ್ ಹೇಳಿದ ಈ ಮಾತುಗಳೇ ಬಹುಶಃ ಈ ಕೇಸ್ನ ಸಾರಾಂಶ. ಸಾಕ್ಷ್ಯಗಳ ಸರಪಳಿ ಪೂರ್ಣಗೊಂಡಿಲ್ಲ, ಹಾಗಾಗಿ ಅನುಮಾನದ ಲಾಭವನ್ನ ಆರೋಪಿಗಳಿಗೆ ನೀಡಬೇಕು ಅಂತ. ಅಂದ್ರೆ ಕೊಲೆಗಾರ ಯಾರು ಅಂತ ಸಾಬೀತುಪಡಿಸೋಕೆ ಬೇಕಾದಷ್ಟು ಗಟ್ಟಿ ಪುರಾವೆಗಳೇ ಇರಲಿಲ್ಲ. ಕೊನೆಗೆ ನ್ಯಾಯಾಲಯಕ್ಕೆ ಕೊಲೆಗಾರ ಯಾರು ಅಂತ ಖಚಿತವಾಗಿ ಹೇಳೋಕೆ ಆಗ್ಲೇ ಇಲ್ಲ. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ: ಸತ್ಯ ಆ ಮನೆಯ 4 ಗೋಡೆಗಳ ಒಳಗೆ ಅಡಗಿತ್ತಾ ಅಥವಾ ಹೊರಗಿನಿಂದ ಬಂತಾ? ಇಷ್ಟು ವರ್ಷಗಳಾದರೂ ಈ ಪ್ರಶ್ನೆಗೆ ಮಾತ್ರ ಖಚಿತವಾದ ಉತ್ತರ ಸಿಕ್ಕಿಲ್ಲ. ಈ ಪ್ರಕರಣ ನಮ್ಮ ದೇಶದ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ನೋವಿನ, ಬಗೆಹರಿಯದ ರಹಸ್ಯವಾಗಿ ಹಾಗೇ ಉಳಿದುಬಿಟ್ಟಿದೆ.